ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ದಿನಗಳ ಕದನ ವಿರಾಮ ಘೋಷಣೆ ಮಾಡಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಕುರಿತು ಹಲವು ಹೇಳಿಕೆಯನ್ನ ಟ್ವೀಟ್ ಮಾಡಿದ್ರು. ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತ್ಯುತ್ತರವಾಗಿ ಇರಾನ್ ಟ್ರಂಪ್ ಹೇಳಿರುವಂತಹ ಎಲ್ಲಾ ಹೇಳಿಕೆಗಳು ಸುಳ್ಳು ಅಂತ ಹೇಳಿದ್ವು. ಹಾರ್ಮುಜ್ ಸಂಪೂರ್ಣವಾಗಿ ಓಪನ್ ಆಗಿಲ್ಲ, ಷರತ್ತುಬದ್ಧವಾಗಿ ಮಾತ್ರ ಓಪನ್ ಮಾಡಲಾಗಿದೆ ಅಂತ ಹೇಳಿ ತಿಳಿಸಿತ್ತು. ಇದರಿಂದಾಗಿ ಕೋಪಗೊಂಡಿರುವಂತಹ ಅಮೆರಿಕ ಜಲಸಂಧಿ ಓಪನ್ ಮಾಡದೇ ಇದ್ರೆ ಇರಾನ್ ಸಂಪೂರ್ಣವಾಗಿ ನಾಶ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿತ್ತು. ಟ್ರಂಪ್ ಬೆದರಿಕೆಗೆ ಬಗ್ಗದ ಇರಾನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ. ಇಂತಹ ಆಕ್ರಮಣಕಾರಿ ಹೇಳಿಕೆಗಳು ಇರಾನ್ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಅಮೆರಿಕ ದಾಳಿ ಮಾಡಿದ್ರೆ ನಾವು ಕೂಡ ಅವರ ಮೇಲೆ ದಾಳಿಯನ್ನ ಮಾಡ್ತೇವೆ. ಯುದ್ಧದಿಂದಾಗಿರುವಂತಹ ನಷ್ಟ ಪರಿಹಾರ ಆಗುವವರೆಗೂ ನಾವು ಹಾರ್ಮುಜ್ ಅನ್ನು ತೆರೆಯೋದಿಲ್ಲ ಅಂತ ಹೇಳಿ ಅಮೆರಿಕದ ವಿರುದ್ಧ ಇರಾನ್ ಗುಡುಗಿದೆ. ಹಾರ್ಮುಜ್ ಜಲಸಂಧಿ ವಿಚಾರದ ಕುರಿತು ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ಹಾರ್ಮುಜ್ ಜಲಸಂಧಿ ದಾಟುತ್ತಾ ಭಾರತೀಯ ಹಡಗುಗಳ ಮೇಲೆ ಇರಾನ್ ನೌಕಾಸೇನೆ ಗುಂಡಿನ ದಾಳಿಯನ್ನ ನಡೆಸಿದೆ. ಹಾರ್ಮುಜ್ ದಾಟ್ತಾ ಇದ್ದಂತಹ ಹಡಗುನ ಮೇಲೆ ನಿನ್ನೆ ರಾತ್ರಿ ಇರಾನ್ ಗುಂಡಿನ ದಾಳಿಯನ್ನ ನಡೆಸಿದ್ದು, ಭಾರತೀಯ ಧ್ವಜವಿರುವ 20 ಹಡಗುಗಳನ್ನು ಕೆಂಪು ಸಮುದ್ರದಲ್ಲಿ ತಡೆ ಹಿಡಿದಿದೆ. ಇರಾನ್ ಒಪ್ಪಿಗೆ ಇಲ್ಲದೆ ಯಾವುದೇ ಹಡಗುಗಳು ಹಾರ್ಮುಜ್ ಅನ್ನು ದಾಟುವಂತಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದೆ. ಹಾರ್ಮುಜ್ ಜಲಸಂಧಿ ತೆರೆಯುವಂತಹ ನಿರ್ಧಾರವನ್ನು ಇರಾನ್ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದಾಗಿ ಅಮೆರಿಕ ಇರಾನ್ ಜೊತೆಗೆ ನಡೆಯಬೇಕಿದ್ದಂತಹ 2ನೇ ಸುತ್ತಿನ ಸಂಧಾನ ಮತ್ತಷ್ಟು ಜಟಿಲವಾಗಿದೆ. ಸೋಮವಾರ ನಡೆಯಬೇಕಿದ್ದಂತಹ 2ನೇ ಸುತ್ತಿನ ಸಂಧಾನ ಮಾತುಕತೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಸೋಮವಾರ ನಡೆಯುವಂತಹ ಸಂಧಾನ ಮಾತುಕತೆಯ ಬಗ್ಗೆ ಇನ್ನೂ ಯಾವುದೂ ದಿನಾಂಕವನ್ನ ಪಾಕ್ ನಿಗದಿ ಮಾಡಿಲ್ಲ. ಇದರಿಂದಾಗಿ 2ನೇ ಸುತ್ತಿನ ಸಂಧಾನ ಸಭೆ ನಡೆದಿರುವುದು ಬಹುತೇಕವಾಗಿ ಅನುಮಾನವಾಗಿಯೇ ಉಳಿದಿದೆ.